ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೆಡಿಸಿನ್ ಬಂದುಬಿಟ್ಟು ಒಂದು ಕ್ಯಾಲಾಪ್ಯೂರ್ ಎ ಲೋಷನ್ ಅನ್ನುವಂಥ ಈ ಒಂದು ಮೆಡಿಸಿನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದು ಈ ಕ್ಯಾಲಾಪ್ಯೂರ್ ಎ ಲೋಷನ್ ಬಂದುಬಿಟ್ಟು ನಿಮಗೆ 50 ml ಇರುತ್ತೆ ಕ್ವಾಂಟಿಟಿ ಬಂದುಬಿಟ್ಟು. ಮತ್ತು ಇದರಲ್ಲಿರುವಂತಹ ಒಂದು MRP ಅಂತಂತಂದರೆ ₹143 ಆಗುತ್ತೆ. ಇದು ನಾವು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP. ಮತ್ತು ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅಥವಾ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಕಂಪ್ನಿಯವರು ಏನು ಲೈಫ್ ಸ್ಟಾರ್ ಅನ್ನುವಂಥದ್ದು ಒಂದು ಡಿವಿಷನಲ್ಲಿ ಇದನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಈ ಒಂದು ಕ್ಯಾಲಾಪ್ಯೂರ್ ಎ ಲೋಷನ್ ಅನ್ನುವಂಥದ್ದು. ಮತ್ತು ಇದರಲ್ಲಿರುವಂತಹ ಒಂದು ಕಂಟೆಂಟನ್ನು ನೋಡಿದಾರೆ, ಮಾಲಿಕ್ಯೂಲ್ ನೇಮ್ ಅಂತ ನೋಡಿದಾರೆ, ಕಾಂಬಿನೇಷನ್ ಇರುತ್ತೆ ಇದರಲ್ಲಿರುವಂಥ ಒಂದು ಕಂಟೆಂಟ್ ಅಂತಂದರೆ ಕ್ಯಾಲಮೈನ್ ಇರುತ್ತೆ, ಲಿಕ್ವಿಡ್ ಪ್ಯಾರಾಫಿನ್, ಅಲೋವೆರಾ ಜೆಲ್, ಪ್ಯಾರಾಬೆನ್, ಸಿಟ್ರಿಕ್ ಆ್ಯಸಿಡ್, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಈ ರೀತಿ ಹಲವಾರು ಒಂದು ಏನು ಕೆಮಿಕಲ್ ಅಂತ ಮಾಲಿಕ್ಯೂಲ್ ನೇಮನ್ನು ಕಾಂಬಿನೇಷನ್ ಮಾಡಿ ಈ ಒಂದು ಕ್ಯಾಲಾಪ್ಯೂರ್ ಎ ಲೋಷನನ್ನು ತಯಾರು ಮಾಡಿರ್ತಾರೆ. ಮತ್ತು ಯಾವುದಕ್ಕೆಲ್ಲ ಈ ಒಂದು ಕ್ಯಾಲಮೈನ್ ಲೋಷನ್ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಮೇನ್ಲಿ ಬಂದುಬಿಟ್ಟು ಈ ಕ್ಯಾಲಮೈನ್ ಅನ್ನುವಂಥದ್ದು ಏನು ಮಾಡುತ್ತಪ್ಪ ಅಂದ್ರೆ ಆ್ಯಂಟಿ ಇಚ್ಚಿಂಗ್ ಆಗಿ ಕೆಲಸ ಮಾಡುತ್ತೆ. ಅಂತಂದರೆ ಏನೇ ಇಚ್ಚಿಂಗ್ ಇತ್ತು ಅಂತಂದರೆ ಬಾಡಿಲಿ ಅಪ್ಲೈ ಮಾಡಿಕೊಂಡು ಕಡಿಮೆ ಮಾಡುತ್ತೆ. ಅಂತಂದರೆ ಆ್ಯಂಟಿಪ್ಯೂರಿಟಿಕ್ ಅಂತ ಕರೀತಾರೆ. ಮತ್ತು ಆ್ಯಂಟಿಸೆಪ್ಟಿಕ್ ಆಗಿ ಈ ಒಂದು ಕ್ಯಾಲಮೈನ್ ಮಾಡಿ ಇದರಲ್ಲಿ ಕೆಲಸ ಮಾಡುತ್ತೆ. ಮತ್ತು ಇದರಲ್ಲಿರುವಂತಹ ಒಂದು ಅಲೋವೆರಾ ಒಂದು ಕಂಟೆಂಟ್ ಇರುತ್ತಲ್ಲ ಅದೇ ಮಾಡ್ತಾ ಒಂದು ಸ್ಕಿನ್ ಮಾಡುತ್ತಂದ್ರೆ ಸೂತಿಂಗ್ ಪ್ರಾಪರ್ಟೀಸ್, ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಮಾಯ್ಶ್ಚರೈಸಿಂಗ್ ಮಾಡುತ್ತೆ ಒಂದು ಸ್ಕಿನ್ನಲ್ಲಿ, ಸಾಫ್ಟ್ ಸ್ಕಿನ್ನಾಗಿ ಏನು ಮಾಡುತ್ತಾ ಈ ಒಂದು ಈ ಲೋಷನ್ ಅಪ್ಲೈ ಮಾಡ್ಕೋದ್ರಿಂದ ಆಗ್ತದೆ. ಒಟ್ಟಾರೆಯಾಗಿ ಮೇನ್ಲಿ ಬಂದುಬಿಟ್ಟು ಏನಾಗುತ್ತೆ, ಮೇನ್ಲಿ ಇಚ್ಚಿಂಗಿಗೆ ಈ ಒಂದು ಕ್ಯಾಲಾಪ್ಯೂರ್ ಎ ಲೋಷನನ್ನು ಕೊಡ್ತಾರೆ. ಮತ್ತು ಈ ಒಂದು ಅದ್ರ ಜೊತೆಗೆ ಮತ್ತು ಏನಾದರೂ ಇರಿಟೇಷನ್ ಇತ್ತು ಅಂತಂದರೆ ಇನ್ಫ್ಲಮೇಷನ್ ಮತ್ತು ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇತ್ತು ಅಂದರೆ ಎಜಿಮಾ ಮತ್ತು ಸನ್ ಬರ್ನ್, ಈ ರೀತಿ ಕೆಲವೊಂದು ಸ್ಕಿನ್ ಏನಾದರೂ ಸೈಡ್ ಎಫೆಕ್ಟ್ ಅಥವಾ ಏನು ಸ್ಕಿನ್ ಏನಾದರೂ ಡ್ರೈ ಆಗ್ತಾ ಇರ್ತಂದ್ರೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ಯಾಲಮೈನ್ ಲೋಷನನ್ನು ಹೇಳ್ತಾರೆ. ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನಾನು ನೋಡಿದ್ರೆ ಅಪ್ಲೈ ಮಾಡ್ಕೋದು ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಯಾವ ರೀತಿ ಅಪ್ಲೈ ಮಾಡ್ಕೋದು ಅನ್ನೋದು ತಿಳ್ಕೊಬೇಕಾಗತ್ತೆ. ಮತ್ತು ಈ ಒಂದು ಕ್ರೀಮಿನ ಒಂದು ಸೇಫ್ಟಿ ಅಡ್ವೈಸನ್ನು ನೋಡೋದಾದ್ರೆ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಏನೋ ಈ ಒಂದು ಕ್ರೀಮನ್ನು ಎಕ್ಸ್ಟರ್ನಲ್ ಮಾತ್ರ ಯೂಸ್ ಮಾಡುವಂಥದ್ದು, ಮಕ್ಕಳಿಂದ ದೂರ ಇಡಬೇಕು ಈ ಒಂದು ಲೋಷನನ್ನು. ಮತ್ತು ಇದನ್ನು ಯೂಸ್ ಮಾಡುವಾಗ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಸ್ಟೋರ್ ಅಂದರೆ ಕೂಲ್ ಪ್ಲೇಸ್ ಮತ್ತು ಡ್ರೈ ಪ್ಲೇಸಲ್ಲಿ ಇದನ್ನು ಏನು ಮಾಡಬೇಕು, ಸ್ಟೋರ್ ಮಾಡಬೇಕಾಗತ್ತೆ. ಯೂಸ್ ಆದಮೇಲೆ ಒಂದು ಕ್ಯಾಪನ್ನು ಏನು ಮಾಡಬೇಕಂದ್ರೆ ಫುಲ್ ಟೈಟಾಗಿ ಹಾಕಬೇಕಾಗತ್ತೆ. ಮತ್ತು ಈ ಯೂಸ್ ಮಾಡುವಾಗ ಏನು ಮಾಡಬೇಕು, ಶೇಕ್ ಮಾಡಿ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ಈ ಒಂದು ಲೋಷನನ್ನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.